ಪವರ್ ಸ್ಟಾರ್ ಪುನೀತ್ ಅಭಿನಯದ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ಬೆಂಗಳೂರಿನ ನರ್ತಕಿ ಗೌಡನಪಾಳ್ಯ ಶ್ರೀನಿವಾಸ ಸಿದ್ದೇಶ್ವರ ಸಿನಿಮಾ ಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಇನ್ನು ನರ್ತಕಿ ಚಿತ್ರಮಂದಿರಕ್ಕೆ ನಟಿ ರಕ್ಷಿತಾ ಆಗಮಿಸಿ ಚಿತ್ರ ವೀಕ್ಷಣೆ ಮಾಡಿದರು. ಅಪ್ಪು ಚಿತ್ರ ರಿಲೀಸ್ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಥಿಯೇಟರ್ಗಳ ಮುಂದೆ ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಇನ್ನು ಅಪ್ಪು ಚಿತ್ರ ವೀಕ್ಷಿಸಿದ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಅವರ ಅಭಿಮಾನಿಗಳು ಭಾವುಕರಾದರು. ಅದರ ಜೊತೆಗೆ ರಕ್ಷಿತಾ ಕೂಡ ಮಾತನಾಡಿದರು. 23 ವರ್ಷಗಳ ನಂತರ ಮತ್ತೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ಹುಟ್ಟುಹಬ್ಬಕ್ಕೋಸ್ಕರ ಅಪ್ಪು ರಿಲೀಸ್ ಆಗಿದೆ. ಸೊ ಸಿನಿಮಾ ನೋಡಿದ ಎಲ್ಲರೂ ಕೂಡ ಮತ್ತೆ ಹೊಸ ಸಿನಿಮಾ ನೋಡಿದಷ್ಟು ಖುಷಿಯನ್ನು ಪಡ್ತಿದ್ದಾರೆ. ನನ್ನ ಜೊತೆಯಲ್ಲಿ ಅಪ್ಪು ಚಿತ್ರದ ಮುಖಾಂತರವೇ ನಾಯಕಿಯಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತಹ ರಕ್ಷಿತಾ ಅವರಿದ್ದಾರೆ. ಆ ಸಿನಿಮಾ ರಿಲೀಸ್ ಬಗ್ಗೆ ಏನು ಹೇಳ್ತಾರೆ ಕೇಳ್ತಾ ಹೋಗ್ತೀನಿ. ಮೇಡಮ್, 23 ವರ್ಷ ಇವತ್ತೇ ಹೊಸ ಸಿನಿಮಾ ನೋಡ್ದಂಗೆ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲ, ನಾನಿದು ಆ್ಯಕ್ಚುಲಿ ಮೊದಲನೇ ಸಲ ಸಿನಿಮಾ ನೋಡಿದ್ದು ಸತ್ಯ. ಅಂದರೆ ಡಬ್ಬಿಂಗ್ ಮಾಡುವಾಗ ನನಗೆ ಆ್ಯಕ್ಚುಲಿ ನಾನು ಮಹೇಶಂಗೆ ಕೇಳ್ತಾ ಇದ್ದೆ ನಾನೇನೋ ಡಬ್ಬಿಂಗ್ ಮಾಡಿದ್ದಿದ್ದು ಅಂತ. ಅಂದರೆ ನಾನು ಡಬ್ಬಿಂಗ್ ಮಾಡುವಾಗ ಬಹುಶಃ ನನ್ನ ಇದರಲ್ಲಿ ಏನೇನು ಬರುತ್ತೆ ಅದೆಲ್ಲ ನೋಡಿರ್ತೀನಿ, ಬಟ್ ಆ್ಯಕ್ಚುಲಿ ಜ್ಞಾಪಕ ಇರಲಿಲ್ಲ ನನಗೆ. ಇವತ್ತು ಅಪ್ಪು ನೋಡಿದಾಗ ನಿಜವಾಗ್ಲೂ ಅನಿಸಿದ್ದೇನು ಅಂದರೆ ದಿಸ್ ಫಿಲ್ಮ್ ಹ್ಯಾಸ್ ನಾಟ್ ಬಿಕಮ್ ಓಲ್ಡ್ ಸತ್ಯ. ಇದು ಹಳತ್ತಂತ ಅನ್ಸೋದೇ ಇಲ್ಲ. ಇದು ಎಕ್ಸಾಕ್ಟ್ಲಿ ಫ್ರೆಶ್ ಲವ್ ಸ್ಟೋರಿ ಅಂತ ಅನಿಸುತ್ತೆ. ನೀವೆಷ್ಟು ಮಿಸ್ ಮಾಡ್ಕತ್ತೀರಿ ಇವತ್ತು ಅಪ್ಪು ಸರ್ನ? ಅದು ಹೇಳೋಕ್ಕಾಗಲ್ಲ, ಅದು ವರ್ಣಿಸೋಕ್ಕಾಗಲ್ಲ ಸತ್ಯ. 23 ಇಯರ್ಸ್ ಆದಮೇಲೆ ಇವತ್ತು ಇನ್ನೂ ಅನ್ನೋದಿದೆ ಅಲ್ಲ, ಇಟ್ಸ್ ಅ ವರ್ಸ್ ಫೀಲಿಂಗ್ ಅನಿಸುತ್ತೆ. ಅಂದರೆ ಇನ್ನೂ ಬದುಕಬೇಕಾಗಿತ್ತು, ಇನ್ನೂ ಒಳ್ಳೆ ಸಿನಿಮಾಗಳು ಕೊಡ್ಬೋದಾಗಿತ್ತು ಅಂತ ಅನಿಸುತ್ತೆ. ಲಾಸ್ಟ್ ಟೈಮ್ ಅವರು ಡಿಗೆ ಬಂದಾಗ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಮಗಳು ಫಾರಿನ್ಗೆ ಹೋಗಿ ಓದ್ತಾ ಇದ್ದಾಳೆ, ಈ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಳೆ, ನಿನ್ನ ಮಗ ಏನು ಮಾಡ್ತಾ ಇದ್ದಾನೆ? ನನ್ನ ಮಗ ಏಯ್ತಲ್ಲಿದ್ದಾನೆ ಅನಿಸುತ್ತೆ. ಆವಾಗ ನಾನು ಹೇಳಿದೆ 8th ಅಲ್ಲ 7th ಇದ್ದಾನೆ. ಓದ್ತಾ ಇದ್ದಾನೆ, ಯಾ ಗುಡ್ ಈ ಶುಡ್ ಸ್ಟಡಿ ಮೋರ್ ಅಂತೆಲ್ಲ ಹೇಳಿದಾಗ ಇವತ್ತು ನಾನು ನನ್ನ ಮಗನ ಪಕ್ಕದಲ್ಲಿ ಕೂತ್ಕೊಂಡು ಆ ಸಿನಿಮಾ ನೋಡಿದೆ. ಸಖತ್ತದು ಅವ್ನು ಹೇಳಿರೋ ಮಾತು ಇವತ್ತು ಅದು ಹಾಗೆ ಇತ್ತು. ಐ ವಾಸ್ ಜಸ್ಟ್ ಲುಕಿಂಗ್ ಎಟ್ ಸೂರ್ಯ ಆ್ಯಂಡ್ ಥಿಂಕಿಂಗ್ ಅಬೌಟ್ 3 years ago ನಾನು ಇದೇ ಮಾತು ಅವ್ರ ಜೊತೆ ಆಡಿದ್ದೆ. ಆ್ಯಂಡ್ ಟುಡೇ ಹಿ ಈಸ್ ನಾಟ್ ದೇರ್, ಐ ಆಮ್ ಸಿಟ್ಟಿಂಗ್ ವಿತ್ ಮೈ ಸನ್ ಆ್ಯಂಡ್ ವಾಚಿಂಗ್ ದ ಮೂವಿ ಅಂತ. ಅದು ಸಖತ್ ಫೀಲ್ ಆಯಿತು. ಅದು ನಿಜವಾಗ್ಲೂ ಅದು ಸಖತ್ ಹರ್ಟ್ ಆಗುತ್ತೆ ಯೋಚನೆ ಮಾಡಿದಾಗ. ಇದಿಷ್ಟು ನಟಿ ರಕ್ಷಿತಾ ಅವರ ಮಾತುಗಳಾಗಿ. ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.